ಸಿಎಂ ವಿರುದ್ಧ ಷಡ್ಯಂತ್ರ ಆಗಿರೋದು ಓಪನ್ ಸೀಕ್ರೆಟ್. ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಓಪನ್ ಸೀಕ್ರೆಟ್. ಯಾರು ಮಾತನಾಡ್ತಾ ಇದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ ಅಲ್ಲಿ ಈ ಬಗ್ಗೆ ನಾನು ಓಪನ್ ಆಗಿ ಹೇಳಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲಿ ಸಿದ್ದರಾಮಯ್ಯ ಮಾತನಾಡಿರ್ಲಿಲ್ವಾ? ಯಡಿಯೂರಪ್ಪ ಕೇಸ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ರಮೇಶ್ ಜಾರಕಿಹೊಳಿ ಅವರು ಆಗ್ರಹಿಸಿದ್ದಾರೆ. ಸೊ ಸಿಬಿಐ ಬಗ್ಗೆ ಇವರು ಕ್ಯಾಬಿನೆಟ್ನಲ್ಲಿ ಬೇಕಾದ ನಿರ್ಣಯವನ್ನು ಮಾಡಿಕೊಳ್ಳಿ ಅಂತಂದ್ರೆ ಅವ್ರು ಯಾರು ಸ್ವಯಂ ಪ್ರೇರಿತವಾಗಿ ಬಂದು ತನಿಖೆ ಮಾಡೋ ಹಾಗಿಲ್ಲ ಅಂತ, ನ್ಯಾಯಾಂಗ ಇಲ್ಲವೇ ಅಂತ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಕೊನೆಗೆ ನ್ಯಾಯಾಂಗ ಇದಲ್ಲ, ಇವ್ರು ಏನು ಬೇಕಾದ್ರೆ ಮಾಡ್ಬೋದು, ಕೊನೆಗೆ ನ್ಯಾಯಾಂಗ ಇದಲ್ಲ. ಅದು ಯಾರು ಬೇಕಾದ ಅನ್ಯಾಯ ಹೋಗಿ ಇದು ಮಾಡ್ಬೋದು. ಅದೇ ಅವ್ರು ಟೆಂಪ್ರರಿ ಆ್ಯಕ್ಚುಲಿ ರಾಂಗ್ ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. ಸಿ ಎಂ ಡಿ ಸಿ ಎಮ್ ಅಲ್ಲಿ ಇಬ್ಬರು ಗುರುತೋರ ಅವ್ರ ಮೇಲೆ ಅಪವಾದ. ಈ ಸಂದರ್ಭದಲ್ಲಿ ಆ ನಿರ್ಣಯ ತಪ್ಪು. ಯಾವುದೇ ಅಂದ್ರೆ ಅವ್ರು ಸರ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಕ್ಕಿದೆ, ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲೇ ನ್ಯಾಯ ಸಿಗ್ತದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರು, ನಮಗೇನು ಸಂಬಂಧ. ಬಿ ಜೆ ಪಿಗೆ ನಮ್ಮ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಮ್ಮ ಎಲ್ಲ ಕಡೆ ಒಂದೇ ಒಂದು ಮಾತು ಹೇಳ್ತಾ ಇರೋದು ರಮೇಶ್ ಜಾರಕಿಹೊಳಿ ಅವರು. ಅಂದರೆ ಈ ಸಂದರ್ಭದಲ್ಲಿ ನೀವು CBIನವರನ್ನ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದಿದೆಯಲ್ಲ, ಸ್ವಯಂ ಪ್ರೇರಿತವಾಗಿ ಅವ್ರು ಬಂದು ತನಿಖೆಯನ್ನು ಮಾಡುವಂಥ ವಿಚಾರಕ್ಕೆ ಬ್ರೇಕ್ ಹಾಕಿಬಿಟ್ಟಿದ್ರಲ್ಲ, ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನೇನು ಹಾಕಿದ್ದೀರ, ಅದು ಉದ್ದೇಶಪೂರ್ವಕವಾಗಿ ಅನ್ನುವಂಥ ವಿಚಾರ ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಮತ್ತು ಈ ಸಂದರ್ಭ ಸರಿ ಇರಲಿಲ್ಲ, ಅದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದೀರ ಅನ್ನುವಂಥ ಹಲವು ಟೀಕೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಅದೇ ವಿಚಾರವನ್ನು ಮಾತನಾಡಿದರೆ, ನೀವೇನೇ ಬ್ರೇಕ್ ಹಾಕ್ಬೋದು, ಕೋರ್ಟ್ ಇಲ್ವಾ, ಕೋರ್ಟ್ ಮೂಲಕವಾಗಿ ಹೋಗ್ತೀವಿ, ಹಿಂದೆ ಏನು ಮಾತನಾಡಿದ್ರಿ, ಈಗ ಅದನ್ನು ಪಾಲನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ.